ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಖರ್ಜೂರ ಅಂದರೆ ಡೇಟ್ಸ್ನ ಉಪಯೋಗಿಸ್ಬಿಟ್ಟು ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿನ ನಾವು ಚಾಟ್ಗೆಲ್ಲ ಉಪಯೋಗಿಸ್ತಾ ಇರ್ತೀವಿ. ಸೊ ಇದನ್ನು ಮನೆಯಲ್ಲೇ ನಾವು ಹೇಗೆ ಮಾಡ್ಕೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಖರ್ಜೂರನ ತೊಗೊಂಡಿದ್ದೀನಿ. ನಾನಿಲ್ಲಿ 12 ಪೀಸ್ನ ತೊಗೊಂಡಿದ್ದೀನಿ. ನಿಮಗೆ ಚಟ್ನಿ ಎಷ್ಟು ಬೇಕೋ ಅಷ್ಟು ನೀವು ಖರ್ಜೂರವನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಂದು 12 ಪೀಸ್ಗಳನ್ನು ತೊಗೊಂಡಿದ್ದೀನಿ. ಈಗ ಇದನ್ನೇನು ಮಾಡಬೇಕು, ಕಟ್ ಮಾಡಿ ಅದರಲ್ಲಿ ಬೀಜ ಇರುತ್ತಲ್ವ ಅದನ್ನು ತಕ್ಕೋಬೇಕಾಗತ್ತೆ. ನೀವು ಸೀಡ್ಲೆಸ್ ಉಪಯೋಗಿಸೋದಾದರೆ ಈ ಪ್ರೊಸೀಜರ್ ಏನಾಗತ್ತೆ ಇಲ್ಲ, ಯಾಕಂದರೆ ಅದರಲ್ಲಿ ಬೀಜನೇ ಇರೋದಿಲ್ಲ. ಸೊ ನಾನಿಲ್ಲಿ ಬೀಜ ಇದ್ದಿದ್ದನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬೀಜವನ್ನು ತಕ್ಕೋತಾ ಇದ್ದೀನಿ. ಸೊ ನಾನು ಎಲ್ಲ ಖರ್ಜೂರದ್ದು ಕಟ್ ಮಾಡಿಬಿಟ್ಟು ಬೀಜನ ತಕ್ಕೋತೀನಿ. ಮತ್ತು ಈ ಖರ್ಜೂರ ಚಟ್ನಿ ಬೇಗನೆ ಆಗುತ್ತೆ. ಹಾಗೆ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸ್ಬಿಟ್ಟು ಈ ಚಟ್ನಿನ ಮಾಡೋದು. ಇದನ್ನೆಲ್ಲ ಚಾಟ್ಗೂ ಉಪಯೋಗಿಸ್ತಾರೆ. ನೀವು ಹೊರಗಡೆ ನೋಡಿರ್ಬೋದು, ಕೆಂಪು ಕಲರ್ದೊಂದು ಚಟ್ನಿ ಇರುತ್ತೆ, ಖಾರ ಚಟ್ನಿ ಬಿಟ್ಟರೆ ಇನ್ನೊಂದು ಚಟ್ನಿ ಇರುತ್ತೆ. ಸೊ ಅದೇ ಇದು. ಈಗ ನಾವು ಡೇಟ್ಸದ್ದು ಬೀಜ ತೆಗೆದಾಗಿದೆ. ಸೊ ಈಗ ಏನು ಮಾಡೋಣ, ಒಂದು ಮಿಕ್ಸರ್ ಜಾರ್ಗೆ ಆ ಡೇಟ್ಸನ್ನು ಹಾಕೋತಾ ಇದ್ದೀನಿ. ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಚಾಟ್ ಮಸಾಲಾನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ನಿಂಬೆ ರಸನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಗ್ರೈಂಡ್ ಮಾಡಿದ ಮೇಲೆ ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಈಗ ಇದು ಇನ್ನೂ ನುಣ್ಣಗೆ ಆಗಬೇಕು ಅಂತಂದರೆ ನಾವು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕು. ಒಮ್ಮೆಲೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಫಸ್ಟು ಸ್ವಲ್ಪ ಹಾಕಿ ರುಬ್ಬಿಟ್ಟು ಆಮೇಲೆ ನಿಮಗೆ ಎಷ್ಟು ಬೇಕೋ ತಿಳಿ ಅಷ್ಟು ನೋಡಿಕೊಂಡು ನೀರನ್ನು ನೀವು ಹಾಕ್ಕೋಬೇಕು. ಈಗ ಗ್ರೈಂಡ್ ಬರಬೇಕು. ನೋಡಿ, ಗ್ರೈಂಡ್ ಮಾಡಿದ ಮೇಲೆ ಈ ರೀತಿಯಾಗಿ ಅದು ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಇದನ್ನು ನೀವು ಎಲ್ಲ ಚಾಟ್ಗೂ ನೀವು ಇದನ್ನು ಉಪಯೋಗಿಸ್ಕೋಬೋದು. ಮತ್ತು ಇದನ್ನು ಹಾಕಿದರೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿ ಬರುತ್ತೆ ಮತ್ತು ಇನ್ಸ್ಟಂಟಾಗಿ ಆಗುತ್ತೆ. ನೋಡಿದ್ರಲ್ವ ಖರ್ಜೂರ ಚಟ್ನಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತು ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.